ಹಾಯ್ ಎಲ್ರಿಗೂ ಇವತ್ತು ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ವಾಂಗಿಬಾತನ್ನು ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಫ್ರೈ ಆಗಬೇಕು ಚೆನ್ನಾಗಿ. ಇದೆಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 3 ಮೆಣಸಿಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಮೆಣಸಿಕಾಯಿ ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದು ಗರಿ ಗರಿಯಾಗಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ತುಂಬಾ ಚೆನ್ನಾಗಿರುತ್ತೆ ಆ ಒಂದು ವಾಂಗಿಬಾತ್ ಜೊತೆ ಅನ್ನದ ಜೊತೆ ತಿನ್ನಲಿಕ್ಕೆ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಕ್ಕೆ ನೆನೆಸಿರೋಂಥ ಕಡಲೆಕಾಳು ಮತ್ತು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಈರುಳ್ಳಿ ಸೇರಿಸಿರೋದ್ರಿಂದ ಏನನ್ನು ಕೂಡ ಹಾಕಿಲ್ಲ. ಹಾಗೆ ಉದ್ದುದಾಗಿ ಕಟ್ ಮಾಡಿರುವಂತಹ ವಾಂಗಿಬಾತ್ ಬದನೆಕಾಯಿ ಬರುತ್ತಲ್ವ, ಗ್ರೀನ್ ಬದನೆಕಾಯಿ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ತೀನಿ. ಇದು ಅಂದರೆ ಎಣ್ಣೆಲೇ ಚೆನ್ನಾಗಿ ಉಪ್ಪು ಹಾಕಿದ ನಂತರ ತುಂಬಾ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಒಂದು 2ರಿಂದ 3 ನಿಮಿಷ ಅಷ್ಟೇ ಮುಚ್ಚಳನ ಮುಚ್ಚಿ ಇದನ್ನು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದು ಅರ್ಧ ಬೇಯೋವರೆಗೂ ಮಾತ್ರ ಇದನ್ನು ಬಿಡ್ತೀನಿ. ಅರ್ಧ ಬೇಯಬೇಕು ಅಂದರೆ, ಹಾಗಾಗಿ ಒಂದು 3ರಿಂದ 4 ನಿಮಿಷ ಮುಚ್ಚಳನ ಮುಚ್ಚಿದ್ರೆ ಒಂದು ಅರ್ಧ ಬೇಯ್ಕೊಳ್ಳುತ್ತೆ. ತುಂಬಾ ಮೆತ್ತಗೆ ಬೇಯಿಸೋದಕ್ಕೆ ಹೋಗಬಾರ್ದು. ವಾಂಗಿಬಾತು ಅಷ್ಟೊಂದು ಚೆನ್ನಾಗಿರಲ್ಲ, ಬಾಯಲ್ಲಿ ಬದನೆಕಾಯಿ ಸಿಗಬೇಕು, ಆ ಥರ ಇದ್ದರೆ ವಾಂಗಿಬಾತ್ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟು ಬೆಂದಿದ್ರೆ ಸಾಕಾಗತ್ತೆ. ಇವಾಗ ಮುಚ್ಚಳನ ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆಲ್ಲೇ ಬೆಂದಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಂಗಿಬಾತ್ ಪೌಡರನ್ನು, ನಾನು ವಾಂಗಿಬಾತ್ ಪೌಡರ್ ರೆಸಿಪಿ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅನ್ನೋರು ಒಂದು ಸಲ ಹೋಗಿ ಚೆಕ್ ಮಾಡಿ. ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಂಗಿಬಾತ್ ಪೌಡರನ್ನ ಹಾಕಿ. ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೆನೆಸಿಟ್ಟಿಟ್ಕೊಂಡಿರೋಂಥ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹಾಗೆಯೇ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗ ವಾಂಗಿಬಾತ್ ಮಾಡಿದ್ರೂ ಕೂಡ ಬೆಲ್ಲ ಸೇರಿಸ್ತೀನಿ. ಇದು ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ರುಚಿಯಾಗಿರೋಂಥ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಇದೆಲ್ಲನೂ ಕೂಡ ಎಣ್ಣೆ ಬಿಡೋವರೆಗೂ, ಮೇಲ್ಗಡೆ ಎಣ್ಣೆ ಈ ಥರ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋಷ್ಟು ಗೊಜ್ಜನ್ನು ಮಾತ್ರ ಪಾತ್ರೆಯಲ್ಲಿ ಉಳಿಸ್ಕೊಂಡು ಇನ್ನು ಮಿಕ್ಕಿರುವಂಥ ಗೊಜ್ಜನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಎಷ್ಟು ಕಲಿಸ್ಕೋಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮಾಡಿ ಆರಿಸಿಟ್ಟಿರೋಂಥ ಅನ್ನನ ಚೆನ್ನಾಗಿ ಆರಿರಬೇಕು, ಅನ್ನ ಉದುರುದ್ರಾಗಿರಬೇಕು, ಆ ಥರ ಅನ್ನನ ಮಾಡ್ಕೋಬೇಕು. ಮೊದಲೇ ಆರಿಸಿ ಇಟ್ಕೊಂಡಿದ್ದೆ. ನೋಡಿ, ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ತುಂಬ ಇನ್ಸ್ಟೆಂಟಾಗಿ ನಾವೇ ಮನೆಯಲ್ಲೇ ಮಾಡಿರೋಂತಹ ವಾಂಗಿಬಾತ್ ಪೌಡರನ್ನ ಹಾಕಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಮೇಲೆ ಈ ಥರ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಸಖತ್ತಾಗಿರೋಂತಹ ವಾಂಗಿಬಾತ್ ರೆಡಿ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡಿ, ನಾನೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹೇಳಿದ್ನಲ್ಲ, ಗರಿ ಗರಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ.